ಪೀಟರ್ ಚಿತ್ರ ಇದೇ ಏಪ್ರಿಲ್ 10ಕ್ಕೆ ಕನ್ನಡಿಗರ ಮುಂದೆ ಬರಲಿಕ್ಕೆ ಸಿದ್ಧವಾಗಿದೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಎಷ್ಟು ಹಾಡುಗಳು ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕೌತುಕತೆಯನ್ನು ಕ್ರಿಯೇಟ್ ಮಾಡಿರುವಂತಹದ್ದು. ಟ್ರೈಲರ್ ನೋಡಿದ್ರು ಕೂಡ ಯಾವ ತರ ಏನು ಎತ್ತ ಬಹಳಷ್ಟು ಪ್ರಶ್ನೆಗಳು ವೀಕ್ಷಕರಿಗಿದೆ. ಯಾಕಾಗಿ ಚಿತ್ರಮಂದಿರಕ್ಕೆ ಪೀಟರ್ ಚಿತ್ರವನ್ನು ನೋಡೋದಕ್ಕೆ ಪ್ರೇಕ್ಷಕರು ಬರಬೇಕು ಅನ್ನುವಂಥದ್ದಕ್ಕೆ ಉತ್ತರಿಸೋದಕ್ಕೋಸ್ಕರ ಈಗ ನಮ್ಮ ಜೊತೆಗೆ ನಿರ್ದೇಶಕರು ಸುಕೇಶ್ ಶೆಟ್ಟಿ ಅವರು ಇದ್ದಾರೆ, ಜೊತೆಗೆ ನಟಿ ರವೀಕ್ಷಾ ಅವರು. ಇಬ್ಬರಿಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಹೌ ಎಕ್ಸೈಟೆಡ್ ಆರ್ ಯು ಸರ್? ಪೀಟರ್ ರಿಲೀಸ್ ಆಗ್ತಾರೆ ಏಪ್ರಿಲ್ 10ಕ್ಕೆ. ಎಸ್ ಸರ್, ನಾವು ಇಡೀ ತಂಡ ವೆಯ್ಟ್ ಮಾಡ್ತಿದ್ದೆ, ಒಂದೂವರೆ ವರ್ಷದಿಂದ ವೆಯ್ಟ್ ಮಾಡ್ತಿದ್ದೆ ರಿಲೀಸ್ಗೆ. ಯಾಕೆಂದ್ರೆ ಒಂದು ಸಿನಿಮಾ ಅಂತ ಮಾಡಿದಾಗ ಆ ಸಿನಿಮಾವನ್ನ ಸರಿಯಾದ ರೀತಿಯಲ್ಲಿ ತಲುಪಿಸೋದು ಕೂಡ ತಂಡದ ಜವಾಬ್ದಾರಿ ಆಗಿರುತ್ತೆ. ಅಂಡ್ ಸರಿಯಾದ ರೀತಿ ತಲುಪಿಸೋದು ಅಂತಂದ್ರೆ ಸುಮ್ನೆ ಏನೋ ಮಾಡ್ತೀವಿ, ಅದನ್ನ ಸುಮ್ನೆ ರಿಲೀಸ್ ಮಾಡ್ತೀವಿ, ಹಾಡ್ ರಿಲೀಸ್ ಮಾಡ್ತೀವಿ, ಟೀಸರ್ ರಿಲೀಸ್ ಮಾಡ್ತೀವಿ, ಅದಲ್ಲದೆ ಪ್ರತಿಯೊಂದು ಕಂಟೆಂಟ್ ಕೂಡ ಜನಕ್ಕೆ ಏನೋ ಒಂದು ಕ್ಯೂರಿಯಾಸಿಟಿ ಹುಟ್ಟಿಸ್ಬೇಕು. ಅಂಡ್ ಪ್ರತಿಯೊಂದು ಕಂಟೆಂಟ್, ಈಗ ನಮ್ಮ ಹಾಡುಗಳಾಗ್ಲಿ, ಟೀಸರ್ ಆಗ್ಲಿ, ಅಥವಾ ಪ್ರಮೋಷನಲ್ ಆಕ್ಟಿವಿಟೀಸ್ ಏನೇ ಇದ್ರು ಕೂಡ ಈ ತಂಡ ಏನೋ ಒಂದು ಪ್ರಾಮಿಸಿಂಗ್ ಆಗಿ ಬರ್ತಾ ಇದೆ, ಈ ತಂಡ ಏನೋ ಒಂದು ಹೊಸತೇನೋ ಟ್ರೈ ಮಾಡ್ತಾ ಇದೆ, ಇದು ಕೂಡ ನಾವು ಮನದಟ್ಟು ಮಾಡ್ಬೇಕಾಗಿತ್ತು ಅಂದ್ರೆ ನೋಡುಗನಲ್ಲಿ. ಸೊ ಅದು ಕೂಡ ನಾವು ಸ್ವಲ್ಪ ಎಲ್ಲಾ ರೀತಿಯಾದಂತಹ ಸ್ಟ್ರಾಟಜಿಗಳಾಗ್ಲಿ, ಪ್ಲಾನ್ ಆಗ್ಲಿ, ಅದೆಲ್ಲ ಮಾಡ್ಕೊಂಡು ಸಿನಿಮಾವನ್ನ ಅಚ್ಚುಕಟ್ಟಾಗಿ ರೆಡಿ ಮಾಡ್ಕೊಂಡು ಇವಾಗ ಬರ್ತಾ ಇದ್ದೀವಿ. ಅಂದ್ರೆ ಒಂದ್ ರೀತಿಯಲ್ಲಿ ತುಂಬಾ ಪ್ರಶ್ನೆಗಳು ಬರ್ತಾ ಇದೆ ಸರ್. ಯಾಕಂದ್ರೆ ಪೋಸ್ಟರ್ ನೋಡೋದ್ರಿಂದ ಹಿಡಿದು, ಟ್ರೈಲರ್ ನೋಡಿದ್ರಿಂದ ಹಿಡಿದು ಏನ್ ಹೇಳಕ್ ಹೊರಟಿದ್ದೀರಾ ಪೀಟರ್ ಮುಖಾಂತರ ಅಂತ? ಸರ್, ಒಂದೊಳ್ಳೆ ಕತೆ, ಆ ಕತೆ ನೀವು ಥಿಯೇಟರ್ಗೆ ಬಂದು ಕೂತಾಗ ನಿಮ್ಮನ್ನ ಆ ಪಾತ್ರಗಳು ಮತ್ತೆ ಆ ಜಾಗ ಆವರಿಸ್ಕೋಬೇಕು. ಯಾವಾಗ ಆ ಪಾತ್ರಗಳು ಮತ್ತು ಆ ಕತೆ ನಡೆಯುವಂತ ಜಾಗ ನಿಮ್ಮನ್ನ ಆವರಿಸ್ಕೊಳ್ಳುತ್ತೆ, ಆಗ ನಮ್ಮ ಒಂದು ಪ್ರಯತ್ನ ಅದು ಸಕ್ಸಸ್ಫುಲ್ ಆಗುತ್ತೆ. ಯಾಕಂದ್ರೆ ಸಿನಿಮಾ ನೋಡಿ ಹೊರಗಡೆ ಹೋಗ್ಬೇಕಾದ್ರೆ ಒಂದಷ್ಟು ಪಾತ್ರಗಳನ್ನ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕು, ಒಂದಷ್ಟು ಜಾಗದ ಬಗ್ಗೆ ನೀವು ಮಾತಾಡ್ಬೇಕು. ಈಗ ನಾವು ಸುಮಾರು ಕಡೆ ಕೇಳ್ತಾ ಇರ್ತೀವಿ, ಅದ್ ಚೆನ್ನಾಗಿಲ್ಲ, ಇದ್ ಚೆನ್ನಾಗಿಲ್ಲ, ಈ ಪಿಕ್ಚರ್ ಅಲ್ಲಿ ಕ್ಯಾಮ್ರಾ ಹಿಂಗಿಡ್ಬೇಕಿತ್ತು, ಹಂಗಿಡ್ಬೇಕಿತ್ತು, ಅವರವರೇ ಜಡ್ಜ್. ಅದೆಲ್ಲ ಬಿಟ್ಟು ಆ ಪಾತ್ರ ಒಂದ್ ಎಷ್ಟು ಚೆನ್ನಾಗಿತ್ತು, ಆ ಜಾಗ ಎಷ್ಟು ಚೆನ್ನಾಗಿತ್ತು, ಆ ಫ್ರೇಮ್ ಎಷ್ಟು ಚೆನ್ನಾಗಿತ್ತು, ಆ ಮ್ಯೂಸಿಕ್ ಹೇಗ್ ಚೆನ್ನಾಗಿತ್ತು, ಇದೆಲ್ಲ ವಿಷಯಗಳು ಮಾತಾಡೋ ತರ ಆಗ್ಬೇಕು. ಯು ಥಿಂಕ್ ಪೀಟರ್ ಮುಖಾಂತರ ಡಿಫರೆನ್ಸ್ ನೀವು ತರ್ತೀರಾ ಅಂತ? 100% ಸರ್, 100% ಒಂದು ಬ್ಯೂಟಿಫುಲ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಮ್ಮ ಸಿನಿಮಾ. ಎಸ್ ರವೀಕ್ಷಾ ಅವರೇ, ಎಷ್ಟು ಖುಷಿ ಇದೆ ಈ ತರದ ಒಂದು ಅದ್ಭುತವಾದಂತಹ ಪಾತ್ರವನ್ನ ಪೀಟರ್ ಅಲ್ಲಿ ನಿಭಾಯಿಸಿರುವಂತದ್ದು. ತುಂಬಾನೇ ಖುಷಿ ಇದೆ ಸರ್. ಐ ವಾಸ್ ಎಕ್ಸೈಟೆಡ್ ಸಿನ್ಸ್ ಡೇ ಒನ್. ಮೊದಲನೇ ದಿನದಿಂದ ಈ ಸಿನಿಮಾ ಮಾಡ್ಬೇಕಾದ್ರೆ ಇರೋ ಎಕ್ಸೈಟ್ಮೆಂಟ್ ಇದುವರೆಗೂ ಇದೆ ರಿಲೀಸ್ ಟೈಮ್ ಅಲ್ಲೂ. ಅಂಡ್ ಎಕ್ಸೈಟ್ಮೆಂಟ್ ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ, ಯಾಕಂದ್ರೆ ಒಂದು ಫೈನಲ್ ಪ್ರಾಡಕ್ಟ್ ನಾವು ನೋಡ್ಬೋದಲ್ವಾ ಇವಾಗ. ನಾವ್ ಆ ಸಿನಿಮಾ ಹೇಗ್ ಬಂದಿದೆ, ನಾನ್ ಹೇಗ್ ಮಾಡಿದೀನಿ, ಒಟ್ಟಾಗಿ ಸಿನಿಮಾ ಹೇಗ್ ಬಂದಿದೆ ಅಂತ ನೋಡೋ ಅವಕಾಶ ಸಿಗೋದು ಏಪ್ರಿಲ್ 10th. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್. ನಿರ್ದೇಶಕರ ಬಗ್ಗೆ ಏನ್ ಹೇಳ್ತೀರಾ? ಯಾಕಂದ್ರೆ ನಾವು ಹೀರೋ ಹೀರೋಯಿನ್ ಮಾತಾಡ್ಸ್ತಾ ಹೋದಾಗ ಹೇಳ್ತಾ ಇದ್ರು, ರಾಜೇಶ್ ಅವರು ಹೇಳ್ತಾ ಇದ್ರು, ಅಂದ್ರೆ ಪಕ್ಕಾ ಕ್ಲಾರಿಟಿ ಇರೋರು ಸುಕೇಶ್ ಅವರು. ಅಂದ್ರೆ ಮತ್ತೆ ಹೇಳ್ತಾ ಇದ್ರು ಮಲ್ಟಿ ಟ್ಯಾಲೆಂಟೆಡ್, ಒಂದ್ ಕೆಲಸ ಅಂತ ಮಾಡಿದ, ಬಿಕಾಸ್ ನಾವೆಲ್ಲ ನಮ್ಮವರೇ ನಮ್ಮದೇ ಅನ್ಕೊಂಡು ಕೆಲಸ ಮಾಡಿದ್ವಿ. ಹಿಂಗಾಗಿ ನಮ್ಗೆಲ್ಲೂ ಒಂದು ಫಸ್ಟ್ ಡೇ ಇಂದಾನೆ ಆ ಖುಷಿ ಇತ್ತು. ಮತ್ ಖಂಡಿತವಾಗಿಯೂ ಸಕ್ಸೀಡ್ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದ್ದಾರೆ ಅಂತ. ಡೈರೆಕ್ಟರ್ ಬಗ್ಗೆ ಹಿ ಇಸ್ ವೆರಿ ಟೆಕ್ನಿಕಲಿ ಸೌಂಡೆಡ್. ಪ್ರತಿಯೊಂದು ಮೈನ್ಯೂಟ್ ಥಿಂಗ್ಸ್ ಗೊತ್ತು, ಎಲ್ಲಾ ವಿಭಾಗದ ಬಗ್ಗೆನೂ ಅವ್ರಿಗೆ ನಾಲೆಜ್ ಇದೆ ಅಂಡ್ ಅದನ್ನ ತಿಳ್ಕೋಬೇಕು ಅಂತ ನೋಡ್ತಾರೆ. ಸೊ ಒಬ್ಬ ಡೈರೆಕ್ಟರ್ ಎಲ್ಲಾ ವಿಭಾಗದ ಬಗ್ಗೆನೂ ತಿಳ್ಕೊಂಡಿದ್ರೆ ಸಿನಿಮಾ ಔಟ್ಪುಟ್ ತುಂಬಾ ಬೆಟರ್ ಆಗಿರುತ್ತೆ. ಸೊ ನೀವು ಪೀಟರ್ ಪ್ರತಿಯೊಂದು ನೋಡ್ಬೋದು, ಸಾಂಗ್ಸ್ ಆಗಿರ್ಬೋದು, ಮೇಕಿಂಗ್, ಮ್ಯೂಸಿಕ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಸ್ಕೋರ್, ಪ್ರತಿಯೊಂದ್ರಲ್ಲೂ ಅವ್ರೊಂದು ಇನ್ಪುಟ್ಸ್ ಇರುತ್ತೆ, ಪ್ರತಿಯೊಂದ್ರಲ್ಲೂ ಅವರು ಇನ್ವಾಲ್ವ್ ಆಗಿ ವರ್ಕ್ ಮಾಡ್ತಾರೆ. ಸೊ ಎವ್ರಿ ಮೈನ್ಯೂಟ್ ಡೀಟೇಲಿಂಗ್ ಬಗ್ಗೆ ಫೋಕಸ್ ಮಾಡಿದ್ದಾರೆ. ಸೊ ದಟ್ಸ್ ದ ರೀಸನ್, ಲೈಕ್ ಒಂದು ಪ್ರತಿಯೊಬ್ರು ಅದನ್ನ ನೋಟಿಸ್ ಮಾಡ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ನಮ್ಗೆ ನಮ್ಮ ಸಿನಿಮಾ ಸಾಂಗ್ಸ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು ನೋಡಿದಾಗ ನಮ್ಗೆ ಸಿಕ್ಕಿರೋ ನೆಗೆಟಿವ್ ಕಮೆಂಟ್ಸ್ ವೆರಿ ಮಿನಿಮಲ್ ನಂಗೆ ಸಿಕ್ಕೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಸರೌಂಡಿಂಗ್ ಅಲ್ಲಿ ನಾನು ಕಳ್ಸಿರೋದು ಮೀನ್ಸ್ ಯಾರ್ಯಾರಿಗೆ ಕಳ್ಸಿದೀನಿ, ವಿ ಹ್ಯಾವ್ ಗಾಟ್ ಅ ವೆರಿ ಫ್ರಮ್ ಮೈ ಎಂಡ್ ಐ ಹ್ಯಾವನ್ಟ್ ಗಾಟ್ ಎನಿಥಿಂಗ್. ಸೊ ಎನಿ ನೆಗೆಟಿವ್ ಒಪಿನಿಯನ್ ಆಗಲಿ ಏನೂ ಕೊಟ್ಟಿಲ್ಲ. ಪ್ರತಿಯೊಬ್ರು ಮೂವಿ ಬಗ್ಗೆ ಪಾಸಿಟಿವ್ ಆಗಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಇಂಥ ಒಬ್ಬ ಡೈರೆಕ್ಟರ್ ಲೈಕ್ ಒಂದು ಈವನ್ ನಮಗೆ ನಾವು ಪರ್ಫಾರ್ಮ್ ಮಾಡ್ಬೇಕಾದ್ರೂ ಹಿ ವಾಸ್ ಡೈರೆಕ್ಟಿಂಗ್ ಅಸ್ ಇನ್ ಅ ಡಿಫ್ರೆಂಟ್ ವೇ. ನಾವು ಆ ಪಾತ್ರಕ್ಕೆ ಹೇಗೆ ಇನ್ವಾಲ್ವ್ ಆಗ್ಬೇಕು ಅನ್ನೋದ್ರ ಬಗ್ಗೆ ಲೈಕ್ ದ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇರುತ್ತಲ್ಲ, ಆ ಪ್ರಾಸೆಸ್ ನ ಸಹ ಅವ್ರು ಗೈಡ್ ಮಾಡ್ತಾ ಇದ್ರು. ತುಂಬಾ ಕಲಿಯೋದಿತ್ತು ನನಗೆ ಈ ಸಿನಿಮಾದಲ್ಲಿ, ತುಂಬಾ ಕಲ್ತಿದ್ದೀನಿ ಸಹ. ಎಸ್ ಸುಕೇಶ್ ಅವರೇ, ರಾಜೇಶ್ ಅವ್ರು ಹೇಳ್ತಾ ಇದ್ರು
ಎಲ್ಲೂ ಒಂದು ಸಣ್ಣ ವಿಷಯದಲ್ಲೂ ಕಾಂಪ್ರಮೈಸ್ ಆಗಿಲ್ಲ ನಾವು. ಅಂದ್ರೆ ಜನಗಳಿಗೆ ಉತ್ಕೃಷ್ಟವಾದಂತಹ ಒಂದು ಕ್ವಾಲಿಟಿಲಿ ನಾವು ಸಿನಿಮಾವನ್ನ ತರ್ತಾ ಇದ್ದೇವೆ ಅಂತ. ಅದು ನೀವು ಬರೀ ಡಿರೆಕ್ಷನ್ ವೈಸ್ ಯೋಚನೆ ಮಾಡೋಕ್ಕಾಗಲ್ಲ. ಪ್ರೊಡಕ್ಷನ್ ಇಂದ ಹಿಡಿದು ಮ್ಯೂಸಿಕ್ ಆಲ್ ಎವ್ರಿಥಿಂಗ್ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಹೆಂಗ್ ಸಾಧ್ಯ ಆಯ್ತು ನಿಮ್ ಕೈಲಿ ಈ ತರದ ಒಂದು ಕ್ವಾಲಿಟಿಲಿ ಸಿನಿಮಾ ಇಂಥ ಸಂದರ್ಭದಲ್ಲಿ? ನೀವು ಅದೇ ಹೇಳ್ತಾ ಇದ್ದೆ, ಹೊಸಬರು ಅಂತಾನೆ ಕನ್ಸಿಡರ್ ಮಾಡ್ತಾರೆ. ನೀವು ಹಲವು ಸಿನಿಮಾಗಳು ಮಾಡಿರಿ, ಸೀರಿಯಲ್ಗಳು ಮಾಡಿರಿ, ಆದ್ರೆ ಹೇಳ್ತಾರೆ ದರ್ ಇಸ್ ಕಾಲ್ಡ್ ಎಸ್ ಎ ಗ್ರೇಡ್, ಬಿ ಗ್ರೇಡ್ ಅಂತ ಬಂದ್ಬಿಟ್ಟಿದೆ ಅಲ್ವಾ? ಅಂಥದ್ರ ಮಧ್ಯೆ ನೀವು ಎಷ್ಟೇ ಏನೇ ಕ್ವಾಲಿಟಿ ಕೊಡಕ್ ಹೋದ್ರು ಹೊಸಬ್ರಿ ಅನ್ನೋದೊಂದು ಬಂದ್ಬಿಟ್ಟಾಗ ನೀವು ತಂದೆ ಏನಾಗತ್ತೆ ಅನ್ನೋದು ಅದೊಂದು ಪ್ರಶ್ನೆ ಇದೆ. ಇಲ್ಲ, ಕರೆಕ್ಟು. ಮೊದಲನೇದಾಗಿ ಪ್ರತಿ ನಿರ್ದೇಶಕ ಮತ್ತೆ ಪ್ರತಿ ತಂಡ ಸಿನಿಮಾಗೆ ಅಪ್ಗ್ರೇಡ್ ಆಗ್ತಾ ಹೋಗ್ಬೇಕು ಮತ್ತು ಅವತ್ತಿನ ದಿನದ ಒಂದಷ್ಟು ಬದಲಾವಣೆಗಳನ್ನ ತನ್ನಲ್ಲಿ ಮಾಡ್ಕೋತಾ ಹೋಗ್ತಾ ಇರ್ಬೇಕು. ಅದು ನಿರ್ದೇಶಕರಿಂದ ಶುರುವಾಗಬೇಕು. ಸೊ ಯಾವಾಗ ನಿರ್ದೇಶಕ ತನ್ನನ್ನು ತಾನು ಬದಲಾಯಿಸ್ಕೊತಾ ಹೋಗ್ತಾನೆ, ತನ್ನನ್ನು ತಾನು ಅಪ್ಗ್ರೇಡ್ ಆಗ್ತಾ ಹೋಗ್ತಾನೆ, ಆಗ ಕತೆಗಳನ್ನ ಹೇಳೋ ರೀತಿ ಬದಲಾಗ್ತಾ ಹೋಗುತ್ತೆ. ಕತೆಗಳು ಒಂದೇ ಇರುತ್ತೆ, ಓಕೆನಾ, ಪಾತ್ರಗಳು ಒಂದೇ ಇರುತ್ತೆ, ಆದ್ರೆ ಅದು ಹೇಳೋ ರೀತಿ ಆಗ್ಲಿ ಅಥವಾ ಪ್ರೆಸೆಂಟೇಶನ್ ಆಗ್ಲಿ ಬದಲಾದಾಗ ಏನಾಗುತ್ತೆ, ಅದು ಜನಕ್ಕೆ ಒಂದು ಹೊಸ ಅನುಭವ ಕೊಡಕ್ ಶುರುವಾಗುತ್ತೆ. ಆ ಅನುಭವಕ್ಕೋಸ್ಕರನೇ ಮಾಡಿರುವಂತದ್ದೇ ಪೀಟರ್. ಸೊ ಇಲ್ಲಿ ಏನಾಗುತ್ತೆ, ನಮಗೆ ಮೊದಲು ಚಾಲೆಂಜ್ ಬರೋದೇನು ಅಂದ್ರೆ ಟೆಕ್ನಿಕಲಿ ಟೀಮ್ ಹೇಗಿರ್ಬೇಕು, ಟೆಕ್ನಿಕಲಿ ಸೌಂಡ್ ಇರಬೇಕು, ಟೆಕ್ನಿಕಲಿ ಪಾಸಿಟಿವ್ ಆಗಿರ್ಬೇಕು, ಟೆಕ್ನಿಕಲಿ ದೊಡ್ಡದಾಗಿರ್ಬೇಕು ಅಂತ. ಆ ನಿಟ್ಟಿನಲ್ಲಿ ಪೀಟರ್ ಸಿನಿಮಾ ಸಂಪೂರ್ಣವಾಗಿ ಪ್ರಾಪರ್ ದಿ ಬೆಸ್ಟ್ ಟೆಕ್ನಿಷಿಯನ್ಸ್ ಕೈಗೆ ನಮ್ಮ ಸಿನಿಮಾದ ಎಲ್ಲಾ ಪೋಸ್ಟ್ ಪ್ರೊಡಕ್ಷನ್ಸ್ ಆಗ್ಲಿ ಅಂಡ್ ಪ್ರೊಡಕ್ಷನ್ಸ್ ಆಗ್ಲಿ ಎಲ್ಲ ನಡೆದಿರೋದು ಪ್ರಾಪರ್ ಟೆಕ್ನಿಕಲ್ ಕ್ಲಿಯರ್ ವಿಷನ್ ಇರೋ ಎಕ್ಸ್ಪೀರಿಯನ್ಸ್ಡ್ ಹ್ಯಾಂಡ್ಸ್ ಮಾಡಿದ್ದಾರೆ 100%. ಯಾವುದೇ ಅದರಲ್ಲಿ ಆಮೇಲೆ ನೀವು ಇಲ್ಲಿವರೆಗೂ ಆಗಿರುವಂತ ಹಾಡುಗಳಾಗ್ಲಿ ಅಂಡ್ ಟೀಸರ್ ನೋಡಿದಾಗ್ಲೇ ನಿಮ್ಗೊಂದು ಅನ್ನಿಸ್ತಾ ಇದೆ. ಅಂಡ್ ಸಿನಿಮಾ ನೋಡಿದಾಗ ನಿಮಗೆ ಅದು ಖಂಡಿತವಾಗ್ಲೂ ಅನ್ಸುತ್ತೆ. ಅಂಡ್ ನಾಟ್ ಓನ್ಲಿ ಟೆಕ್ನಿಷಿಯನ್ಸ್, ಅದಕ್ಕೆ ನಟರು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ಅದೇ ಕೇಳ್ತಾ ಇದ್ದೆ, ನೀವು ನಟರು ಅದೇ ತರ ಅವ್ರಿಗೆ ಸಹಕರಿಸ್ಬೇಕಲ್ವಾ? ಅಫ್ಕೋರ್ಸ್ ರವೀಕ್ಷಾ ಅವ್ರು, ಯಾಕಂದ್ರೆ ನೀವು ಅವ್ರು ಹೇಳ್ದಂಗೆ ಅವ್ರು ಅನ್ಕೊಂಡು ನೀವು ಮಾಡ್ಲಿಲ್ಲ ಅಂದ್ರೆ ಅವ್ರು ಅಷ್ಟು ಪ್ರಯತ್ನ ಬರ್ತಾನೆ. ಆಡಿಂಗ್ ಟು ದಿಸ್ ಸರ್, ನಮ್ ಇನಿಷಿಯಲಿ ಒಂದು ಹೊಸ ಸಿನಿಮಾ ಬಂದಾಗ ಹೊಸ ತಂಡ ಎಲ್ಲ ಹೊಸಬ್ರು ಮಾಡಿರೋದು ಅಂತ ಬರುತ್ತೆ. ಬಟ್ ಒಂದು ಸಲ ಆ ಮೂವಿ ರೆಕಗ್ನೈಸ್ ಆಗಿ ಹಿಟ್ ಆದ್ಮೇಲೆ ಹೊಸ ಸಿನಿಮಾ ಅಂತ ಬರಲ್ಲ, ಒಳ್ಳೆ ಸಿನಿಮಾ ಅಂತ ಬರುತ್ತೆ. ರೀಪ್ಲೇಸ್ ಆಗುತ್ತೆ ವರ್ಡ್ಸ್ ಯೂಸ್ ಮಾಡಿ. ಇವಾಗ ನೀವು ಸೂಫ್ರಮ್ ಸೋನೆ ನೋಡಿ, ಇನಿಷಿಯಲಿ ಎಲ್ಲರೂ ಹೊಸ ಸಿನಿಮಾ ಹೊಸಬ್ರು ಮಾಡಿರೋದು ಅಂತ ಹೇಳಿದ್ರು. ಇವಾಗ ಯಾರನ್ನಾರು ನೀವು ಕೇಳಿದ್ರೆ ಒಳ್ಳೆ ಸಿನಿಮಾನಪ್ಪ ಅಂತ ಹೇಳ್ತಾರೆ, ಯಾರು ಹೊಸಬ್ರು ಮಾಡೋ ಸಿನಿಮಾ ಅಂತ ಹೇಳಿಲ್ಲ. ಸೊ ಸುಖೇಶ್ ಅವರೆಲ್ಲ ಗಿಮಿಕ್ ಆಗ್ಬಿಡಿದೆ ಇವಾಗ. ಹೊಸಬ್ರು ಅಂತ ಹೇಳಿದಾಗ ಥಿಯೇಟರ್ ಜನಗಳನ್ನ ಕರೆಸೋದೇ ಸಮಸ್ಯೆ ಆಗ್ಬಿಡಿದೆ. ನಾನು ಪರ್ಸನಲಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ನೀವು ಇಷ್ಟು ಕ್ವಾಲಿಟಿ ಸಿನಿಮಾ, ಇಷ್ಟೆಲ್ಲಾ ವರ್ಕ್ ಮಾಡಿ ವರ್ಷಾನುಗಟ್ಟಲೆ ಸಮಯವನ್ನು ತಗೊಂಡು ಮಾಡಿರುವಂತಹ ಸಿನಿಮಾ ಥಿಯೇಟರ್ ಅಲ್ಲಿ, ಯಾಕಂದ್ರೆ ಯಾರು ಪ್ರೆಡಿಕ್ಟ್ ಮಾಡಕ್ಕಾಗಲ್ಲ ಎಷ್ಟು ದಿವಸ ನಿಲ್ಲುತ್ತೆ ಅಂತ, ನಿಜವಾಗಿಯೂ ನೀವು ಥಿಯೇಟರ್ಗೆ ಮಾಡಿರುವಂತದ್ದು ಅಥವಾ ಸುಮ್ಮನೆ OTT ಲೆಕ್ಕಾಚಾರ, OTT ಆಪಲ್ ಏನೋ ಒಂದು ಆಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿರೋ ಸಿನಿಮಾನ? ಸರ್, ನಾವು ಥಿಯೇಟರ್ಗೆ ಅಂತ ಮಾಡಿದ್ರೆ ಅದು OTTಗೂ ಸಲ್ಲೋ ಹಾಗೇನೆ ನಾವು ವರ್ಕ್ ಮಾಡಬೇಕು. ಸೊ ಇವತ್ತು ಯಾವುದೆಲ್ಲ ಮಾಧ್ಯಮಗಳಿದೆ ನಾವು ಸಿನಿಮಾವನ್ನ ತಲುಪಿಸೋದಕ್ಕೆ, ಅದು ನಮ್ಮ ಮೇಕಿಂಗ್ ಅಲ್ಲೇ ಆ ಥಾಟ್ ಬಂದಿರಬೇಕು. ಅಂದ್ರೆ ಇದು ಥಿಯೇಟರ್ಗೆ ಮಾಡಿರೋದು ನಿಜ, ಹಾಗಂತ ಅದು OTTಗೆ ವರ್ಕ್ ಆಗಲ್ಲ ಅಂತಲ್ಲ, OTTಗೂ ಅಲ್ಲಿಗೂ ಆಗೋ ಥರನೇ ನಾವು ವರ್ಕ್ ಮಾಡಿರುವಂಥದ್ದು. ಅಂಡ್ ನೀವು ಹೇಳಿದ್ರಿ ಈಗ ಗಿಮಿಕ್ ಈ ಥರದೆಲ್ಲ ಹೇಳಿದ್ರಿ. ಯಾವಾಗ ಒಂದು ತಂಡಕ್ಕೆ ಆ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇರಲ್ಲ, ಆ ಸಿನಿಮಾ ಮೇಲೆ ಒಂದು ನಂಬಿಕೆ ಇರಲ್ಲ ಬೇಸಿಕಲಿ, ಆಗ ಗಿಮಿಕ್ಗಳ ಅವಶ್ಯಕತೆ ಇದೆ. ಗಿಮಿಕ್ ಮಾಡಿದವ್ರಿಗೆ ಎಲ್ರಿಗೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅಂತ ಬಹುಶಃ ಇದ್ದಿರ್ಬೋದು. ಆಮೇಲೆ ಒಬ್ರೊಬ್ರು ಅವರ ಒಂದೊಂದು ರೀತಿ ಇರುತ್ತೆ, ಅವರ ಸಿನಿಮಾವನ್ನ ನೋಡೋ ರೀತಿ ಒಂದೊಂದಿರುತ್ತೆ. ಅಂಡ್ ಸರ್, ಇವಾಗ ಸ್ಟ್ರೈಟ್ ಮಾರ್ಕೆಟ್, ಓಕೆ, ಇವಾಗ ಒಂದು ವಸ್ತುನ ನಾವು ಮಾರಾಟ ಮಾಡ್ಬೇಕು ಅಂದ್ರೆ ಎರಡು ರೀತಿ ಇರುತ್ತೆ. ಒಂದು ಗಿಮಿಕ್ ಮಾಡೇ ಮಾರಾಟ ಮಾಡ್ಬೇಕು. ಈಗ ಗಿಮಿಕ್ ಅಂದ್ರೆ ಏನು, ಫಸ್ಟ್ ಆಫ್ ಆಲ್ ಆ ವರ್ಡೇ ನಿಮಗೆ ಆನ್ಸರ್ ಕೊಟ್ಬಿಡುತ್ತೆ ಸರ್. ಸಿನಿಮಾಗೆ ಗಿಮಿಕ್ ನ ಅವಶ್ಯಕತೆನೇ ಇಲ್ಲ, ಕರೆಕ್ಟ್ ಅಲ್ವಾ? ವರ್ಡೇ ನಿಮಗೆ ಆನ್ಸರ್ ಕೊಟ್ಬಿಡುತ್ತೆ. ಸೊ ಗಿಮಿಕ್ ಮಾಡಿ ಸಿನಿಮಾ ನೋಡಿ ಅನ್ನೋದು ಫಸ್ಟ್ ಆಫ್ ಆಲ್ ಅದು ಆಡಿಯನ್ಸ್ಗೆ ಸೆಟ್ಟೇ ಆಗಲ್ಲ. ಆಡಿಯನ್ಸ್ಗೆ ಆತರ ಗಿಮಿಕೇ ಬೇಕಾಗಿಲ್ಲ. ಇವರು ಗಿಮಿಕ್ ಇಂದ ಸಿನಿಮಾ ಗೆದ್ದಿದೆ ಅನ್ನೋದು ಯಾವ್ದು ಉದಾಹರಣೆನೇ ಇಲ್ವಲ್ಲ. ಬಟ್ ಕೆಲವು ಸಿನಿಮಾ ಮಂದಿ ಬಹುಶಃ ಅವರ ಆ ತರದ ತಂಡನ ಅವ್ರು ಸೃಷ್ಟಿ ಮಾಡ್ಕೊಂಡಿರ್ಬೋದು, ಆ ತರದ್ದು ಸರೌಂಡಿಂಗ್ ಅವ್ರದ್ದು ಅಂತರ ಇದ್ದಿರ್ಬೋದು, ಅಥವಾ ಅಂತಹ ಜನಗಳ ಮಧ್ಯೆ ಅವ್ರು ಇದ್ದಿರ್ಬೋದು. ಸೊ ಹಾಗಾಗಿ ಆತರ ಆಗಿರ್ಬೋದು. ಆಮೇಲೆ ಯಾವ ನಿರ್ದೇಶಕ ಒಬ್ಬ ಗಟ್ಟಿಯಾಗಿ ನಿಂತ್ಕೊಂಡು
ಪ್ರಾಡಕ್ಟ್ ನ ರೆಡಿ ಮಾಡ್ತಾನೆ ಮತ್ತು ಅದನ್ನ ತಲುಪಿಸೋದಕ್ಕೆ ನಾನಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾನೆ ಮತ್ತು ಅದನ್ನ ಸರಿಯಾದ ರೀತಿಯಲ್ಲಿ, ಯಾಕೆಂದ್ರೆ ಸಿನಿಮಾಗೆ ಅದರದೇ ಆದಂತ ಒಂದು ಮೀಡಿಯಂ ಇದೆ, ಆ ಮೀಡಿಯಂ ಅಲ್ಲೇನೆ ಪ್ರಚಾರ ಆಗ್ಬೇಕು, ಆ ಮೀಡಿಯಂ ಅಲ್ಲೇನೆ ಪಬ್ಲಿಸಿಟಿ ಆಗ್ಬೇಕು, ಆ ಮೀಡಿಯಂ ಅಲ್ಲೇನೆ ಜನರಿಗೆ ತಲುಪಿಸ್ಬೇಕು. ಸೊ ಇದಿಷ್ಟನ್ನ ಅಲ್ಲ, ಅದೆಲ್ಲವೂ ಡೈವರ್ಟ್ ಆಗ್ಬಿಟ್ಟಿದೆ ಅಂತ ಸಂದರ್ಭದಲ್ಲಿ ಈಗ ನೀವು ರಿಲೀಸ್ ಮಾಡ್ತಿದ್ರೆ ಸಿನಿಮಾ ಖಂಡಿತ